ಈ ದಿನ ನಾವು ತರಗತಿಯ ಪಾಠ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದ ಪ್ರಜಾಕ್ಷೇಮ ಈ ಪಾಠದ ಪೂರ್ತಿ ವಿವರಣೆಯನ್ನ ನೋಡೋಣ. ಮಾಸ್ತಿ ಅಂದರೆ ಕನ್ನಡದ ಆಸ್ತಿ ಎಂದೇ ಹೆಸರಾಗಿದ್ದಾರೆ. ಅವರು ತಾವು ಮಾಡುವ ಕೆಲಸ ಮತ್ತೆ ನಿಷ್ಠೆ ನಾವು ಈ ಒಂದು ಪಾಠದಲ್ಲಿ ಕಾಣ್ತೀವಿ. ಯಾವುದೋ ಒಂದು ಅವರು ಡಿಸ್ಟಿಕ್ ಕಲೆಕ್ಟರ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಒಂದು ಜಾತ್ರೆಯ ಸಂದರ್ಭದಲ್ಲಿ ಅವರು ಕಂಡುಕೊಂಡಂತ ಅನುಭವಗಳನ್ನ ನಾವು ಈ ಪಾಠದಲ್ಲಿ ಕಾಣ್ತೀವಿ. ಆ ಪಾಠ ಏನು, ಅದರ ಉದ್ದೇಶ ಏನು ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ನೋಡಿ, ಮಧುರ ಕನ್ನಡ ಭಾಗ 1 ಮತ್ತು 2. ಪ್ರಜಾಕ್ಷೇಮ. ನಿಮ್ಮ ಊರಿನಲ್ಲಿ ನಡೆಯುವ ಜಾತ್ರೆ ಉತ್ಸವಗಳಲ್ಲಿ ನೀವು ಭಾಗವಹಿಸಿದ್ದಿರಲ್ಲವೇ ಮಕ್ಕಳೇ? ನೀವು ಸಾಮಾನ್ಯವಾಗಿ ನಿಮ್ಮ ಊರಿನಲ್ಲಿ ನಡೆಯುವ ಜಾತ್ರೆ ಉತ್ಸವ ಹಬ್ಬ ಮುಂತಾದ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನೀವು ಭಾಗವಹಿಸಿ ನಿಮ್ಮ ದೊಡ್ಡವರ ಜೊತೆಗೆ ಭಾಗವಹಿಸಿರ್ತೀರ. ಅದಕ್ಕೆ ಪೂರ್ವಭಾವಿಯಾಗಿ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರ್ತೀರಿ. ಹೊಸ ಹೊಸ ಬಟ್ಟೆ ಹಾಕೊಂಡಿರ್ತೀರಿ, ಮನೆಗೆಲ್ಲ ಜನ ಬಂದಿರ್ತಾರೆ. ಏನೋ ಒಂದು ರೀತಿ ಹಬ್ಬದ ವಾತಾವರಣ, ಉತ್ಸವದ ವಾತಾವರಣ ಇರುತ್ತೆ. ಇಂಥ ಕಡೆ ಜನಜಂಗುಳಿ ಇದ್ದು ನೈರ್ಮಲ್ಯದ ಕೊರತೆ ಎದ್ದು ಕಾಣುತ್ತದೆ. ನೈರ್ಮಲ್ಯ ಅಂದ್ರೆ ಸ್ವಚ್ಛತೆ ಇರೋಲ್ಲ. ಬಹಳಷ್ಟು ಜನ ಆದ್ಮೇಲೆ ಅಲ್ಲಿ ಸ್ವಚ್ಛತೆ ಕಮ್ಮಿ. ಇದಕ್ಕೆ ಪರಿಹಾರ ಇಲ್ಲವೇ? ದೊಡ್ಡಮ್ಮನಂತ ರೋಗ ಊರಿನಲ್ಲಿ ಹರಡಿರುವಾಗ ಪ್ರಜಾಕ್ಷೇಮದ ದೃಷ್ಟಿಯಿಂದ ಜಾತ್ರೆಯನ್ನು ನಿಲ್ಲಿಸುವುದು ಒಳ್ಳೆಯದಲ್ಲವೇ? ಯಾವುದೋ ಒಂದು ರೋಗ, ದೊಡ್ಡಮ್ಮ ಅಥವಾ ನಾವು ಮೈಲಿ ಅಂತಂತೀವಿ, ಈ ಜಾತ್ರೆಯನ್ನ ನಿಲ್ಲಿಸಿದ್ರೆ ಒಳ್ಳೆಯದು, ಇಂಥ ರೋಗ ಹರಡಬಹುದು. ಅನುಕೂಲತೆಗಳಿಲ್ಲದ ಪ್ರದೇಶಗಳಲ್ಲಿ ಜಾತ್ರೆ ನಡೆಸುವುದು ಸೂಕ್ತವಲ್ಲ ಅಲ್ಲವೇ? ಹೀಗೆ ಪ್ರಜೆಗಳ ಹಿತದೃಷ್ಟಿಯಿಂದ ಒಬ್ಬಿಬ್ಬರಿಗೆ ಅಸಮಾಧಾನವಾದರೂ ಕೂಡ ಕಠಿಣವಾದ ನಿರ್ಧಾರವನ್ನ ಆಡಳಿತದಲ್ಲಿದ್ದ ಸರ್ಕಾರ ಕೈಗೊಳ್ಳಬೇಕಾಯಿತು. ಮಾಸ್ತಿಯವರು ಅವಾಗ ಆಡಳಿತದಲ್ಲಿ ಇದ್ರು ಎಂಬುದನ್ನು ಮಾಸ್ತಿಯವರು ತಮ್ಮ ಅನುಭವದ ಹಿನ್ನೆಲೆಯಲ್ಲಿ ಈ ಲೇಖನದಲ್ಲಿ ವಿವರಿಸಿದ್ದಾರೆ. ಮಾಸ್ತಿ ಅವ್ರ ಬಗ್ಗೆ ನಾವು ಸಂಕ್ಷಿಪ್ತ ಪರಿಚಯ ಮಾಡಿಕೊಳ್ಳೋಣ. ಸಣ್ಣ ಕಥೆಗಳ ಪಿತಾಮಹ ಅಥವಾ ಜನಕ ಎಂದೇ ಪ್ರಸಿದ್ಧರಾಗಿರುವ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕನ್ನಡದ ಆಸ್ತಿಯಾಗಿದ್ದಾರೆ. ಮಾಸ್ತಿ ಕನ್ನಡದ ಆಸ್ತಿ ಅಂತ ಕರೀತಾರೆ. ಇವರ ಕಾವ್ಯನಾಮ ಶ್ರೀನಿವಾಸ. ಮಾಸ್ತಿಯವರು ಕ್ರಿಸ್ತಿಶಕ 1891ರಲ್ಲಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಪುಟ್ಟ ಗ್ರಾಮ ಮಾಸ್ತಿ ಎಂಬಲ್ಲಿ ಜನಿಸಿದರು. ಅಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಮಾಸ್ತಿ ಅವರ ಊರಿನ ಹೆಸರೇ ಅಲ್ಲಿ ಬಂತು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು IAS ಪರೀಕ್ಷೆಯನ್ನು ಪಾಸು ಮಾಡಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಆ ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದ್ದ ಸಂದರ್ಭದಲ್ಲಿನ ಒಂದು ಅನುಭವವೇ ನಾವು ಈ ಪಾಠದಲ್ಲಿ ನೋಡ್ತೀವಿ. ಮಾಸ್ತಿ ಅವರು ಸಣ್ಣ ಕಥೆಗಳು, ಕವಿತೆ, ಕಾದಂಬರಿ, ವಿಮರ್ಶೆ, ನಾಟಕ ಹೀಗೆ ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ಕೃಷಿ ಮಾಡಿದ್ದಾರೆ ಅಂದ್ರೆ ಕೆಲಸ ಮಾಡಿದ್ದಾರೆ. ಕವಿತೆನೂ ಬರೆದಿದ್ದಾರೆ, ಕಾದಂಬರಿ ಬರೆದಿದ್ದಾರೆ, ವಿಮರ್ಶೆ ಬರೆದಿದ್ದಾರೆ, ನಾಟಕಗಳು, ಸಣ್ಣ ಕಥೆಗಳು, 13 ಸಂಪುಟಗಳ ಕಥಾ ಸಂಕಲನ, ಕವನ ಸಂಕಲನ, ಮೈಲಾರ ಚೆಲುವು ಎನ್ನುವಂತ ಕಾದಂಬರಿ, ಚೆನ್ನಬಸವನಾಯಕ, ಚಿಕ್ಕವೀರ ರಾಜೇಂದ್ರ ಹಾಗೂ ಭಾವ ಇದು ಇವರ ಆತ್ಮಕಥನ. ಅವರ ಚಿಕ್ಕವೀರ ರಾಜೇಂದ್ರ ಕೃತಿಗೆ 1984ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಕವಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಕನ್ನಡದ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು.
ಕತೆ ಬರೆಯುವುದರಲ್ಲಿ ಅವರು ಸಿದ್ಧಹಸ್ತರು ಅಂದ್ರೆ ಅದರಲ್ಲಿ ಹೆಚ್ಚು ಪ್ರಾವೀಣ್ಯತೆಯನ್ನ ಪಡೆದಿದ್ರು. ಆದ್ದರಿಂದಲೇ ಅವರನ್ನು ಸಣ್ಣ ಕಥೆಗಳ ಪಿತಾಮಹ ಅಥವಾ ಸಣ್ಣ ಕಥೆಗಳ ಜನಕ ಅಂತಲೂ ಕೂಡ ಕರೀತಾರೆ. ಮಾಸ್ತಿ ಅವರು ಆತ್ಮಕಥನವನ್ನು ಲೇಖನ ರೂಪದಲ್ಲಿ ಬಹಳ ಸರಳವಾದ ಭಾಷೆಯಲ್ಲಿ ತಿಳಿಸಿದ್ದಾರೆ. ಅವರ ಆತ್ಮಕಥನ ಸಂಕಲನ ಭಾವ 2ರಲ್ಲಿನ 39ನೇ ಲೇಖನ ಪ್ರಜಾಕ್ಷೇಮದಲ್ಲಿ ಚಿಕ್ಕಮಗಳೂರು, ಕೊಪ್ಪ, ಕಡೂರು ಸುತ್ತಮುತ್ತಲ ಪ್ರದೇಶದಲ್ಲಿ ಪ್ರಯೋಗಿಸುವ ಪದಗಳಾದ ಮೈಲಿ, ಗೃಹಸ್ಥ, ಸಂಪನ್ನರು, ರುಜು, ಮಸಿ, ಕಡ್ಡಿ, ನಿರಕು ಇತ್ಯಾದಿ ಪದಗಳನ್ನ ಪರಿಚಯಿಸಿದ್ದಾರೆ. ಅಂದ್ರೆ ಆಡು ಭಾಷೆಯಲ್ಲಿ ಅಲ್ಲಿ ಬಳಸುವಂತ ಕೆಲವೊಂದಿಷ್ಟು ಪದಗಳ ಪರಿಚಯ ನಮಗೆ ಈ ಪ್ರಜಾಕ್ಷೇಮ ಪಾಠದಿಂದ ಆಗುತ್ತೆ. ನಾವು ಇವಾಗ ಏನ್ ತಿಳ್ಕೊಂಡಿವಿ? ಮಾಸ್ತಿ ವೆಂಕಟೇಶ ಅವರ ಆತ್ಮಕಥನ ಭಾವ 2ರಲ್ಲಿ 39ನೇ ಲೇಖನ ಅಲ್ಲಿ ಒಂದು ಪ್ರಜಾಕ್ಷೇಮ ಪಾಠವನ್ನ ನಾವು ತಿಳ್ಕೊಳ್ತಾ ಇದ್ದೀವಿ. ಇನ್ನು ಪಾಠವನ್ನ ಆರಂಭ ಮಾಡೋಣ. 10 ಜನರ ಕ್ಷೇಮಕ್ಕಾಗಿ ಒಬ್ಬಿಬ್ಬರು ಹಿರಿಯರಿಗೆ ಇಷ್ಟವಿಲ್ಲದ ರೀತಿಯಲ್ಲಿ ಈ ದಿನಗಳಲ್ಲಿ ನಾನು ನಡೆದುಕೊಳ್ಳಬೇಕಾದ ಬಂದ ಪ್ರಸಂಗ ಸಂದರ್ಭ ಇನ್ನು ಇಲ್ಲಿ ಕೆಲವನ್ನು ಹೇಳಬೇಕು. ಲೇಖಕರು ಏನ್ ಹೇಳ್ತಾರಂದ್ರೆ 10 ಜನರ ಕ್ಷೇಮಕ್ಕಾಗಿ ಹಿರಿಯರಿಗೆ ಇಷ್ಟವಿಲ್ಲದ ಅಂದ್ರೆ ಕೆಲವು ಜನರಿಗೆ ಇಷ್ಟ ಇರೋದಿಲ್ಲ, ಆದ್ರೆ ಜನರಿಗೆ ಒಳಿತು ಮಾಡುವ ಸಲುವಾಗಿ ಒಂದಿಷ್ಟು ಬೇರೆ ರೀತಿಯ ಕೆಲಸವನ್ನ ಮಾಡಬೇಕಾಗುತ್ತೆ. ಕೊಪ್ಪದ ತಾಲೂಕಿನ ಒಂದು ಗ್ರಾಮದ ದೇವಾಲಯದ ವರ್ಷದ ಉತ್ಸವದಲ್ಲಿ ಜಾತ್ರೆ ನೆರೆಯುವುದು ವಾಡಿಕೆ. ನೆರೆ ಅಂತಂದ್ರೆ ಸೇರು ಅಂತ ಅರ್ಥ. ಸೇರು ಅಂದ್ರೆ ಜಾತ್ರೆ ಸಂದರ್ಭದಲ್ಲಿ ಕೊಪ್ಪದ ತಾಲೂಕಿನ ಒಂದು ಗ್ರಾಮದ ದೇವಾಲಯ ಅಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ನಡೀತಾ ಇತ್ತು. ಆ ಜಾತ್ರೆಯ ಸಂದರ್ಭದಲ್ಲಿ ಹಲವಾರು ಜನ ಸೇರ್ತಾ ಇದ್ರು. ಆ ವರ್ಷ ಆ ಗ್ರಾಮದ ಜನರಲ್ಲಿ ಹತ್ತಿರದ ಕೆಲವು ಗ್ರಾಮಗಳಲ್ಲಿ ಕೆಲವು ಜನರಿಗೆ ಮೈಲಿ ಬಂದದ್ದು ವರದಿಯಾಗಿತ್ತು. ಆಗ್ಲೇ ಹೇಳಿದಿವಲ್ಲ, ದೊಡ್ಡಮ್ಮ ರೋಗ ಅಂತನೂ ಕೂಡ ಅಂತಾರೆ. ಆ ಮೈಲಿ ರೋಗ ಬಂದಿದ್ದು ಆ ಲೇಖಕರಿಗೆ ಅಂದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರಿಗೆ, ಅವರು ಅಧಿಕಾರಿಗಳೇ ಆಗಿದ್ರು. ಆ ಸಂದರ್ಭದಲ್ಲಿ ಗ್ರಾಮದ ಜನರಲ್ಲಿ ಮತ್ತೆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕೂಡ, ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಒಂದು ಊರಲ್ಲಿ ಜಾತ್ರೆ ಇದ್ರೆ ಸುತ್ತಮುತ್ತಲ ಹಳ್ಳಿ ಜನರು ಕೂಡ ಆ ಜಾತ್ರೆಯಲ್ಲಿ ಭಾಗಿಯಾಗುವಂತ ಒಂದು ರೂಢಿ ಇದೆ. ಅದಕ್ಕಾಗಿ ಬೇರೆ ಗ್ರಾಮದಲ್ಲಿರುವಂತ ಮೈಲಿ ಬೇನೆ ಬಂದಿದ್ದು ವರದಿಯಾಗಿತ್ತು. ಅದಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಸಮಯದಲ್ಲಿ ಇಲ್ಲಿ ಹೊರಗಿನ ಜನ ನೆರೆದರೆ ರೋಗ ಹರಡುತ್ತದೆ, ಸದ್ಯ ಇಲ್ಲಿ ಜಾತ್ರೆ ನೆರೆಯದೇ ಇರುವುದು ಒಳ್ಳೆಯದು ಎಂದು ನನಗೆ ಸೂಚನೆ ನೀಡಿದರು. ಲೇಖಕರಿಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಏನ್ ಸೂಚನೆ ನೀಡ್ತಾರಂದ್ರೆ, ಈ ಸಮಯದಲ್ಲಿ ಇಲ್ಲಿ ಹೊರಗಿನ ಜನ ನೆರೆದರೆ ರೋಗ ಹರಡುತ್ತದೆ, ಬೇರೆ ಬೇರೆ ಜನರು ಬೇರೆ ಬೇರೆ ಗ್ರಾಮದ ಸುತ್ತಮುತ್ತಲ ಗ್ರಾಮದ ಜನರು ಬಂದ್ರೆ ಅಲ್ಲಿ ಈ ರೋಗ ಹರಡುತ್ತದೆ, ಅದರ ಪರಿಣಾಮ ಕೆಟ್ಟದಾಗುತ್ತದೆ ಅಂತೇಳಿ ಲೇಖಕರಿಗೆ ಸೂಚನೆ ನೀಡಿದ್ರಂತೆ. ಮಲೆನಾಡಿನಲ್ಲಿ ಮೈಲಿ ಎನ್ನುವುದು ಬಯಲು ಸೀಮೆಯ ದೊಡ್ಡಮ್ಮ ರೋಗ. ನೋಡ್ರಿ, ಮಲೆನಾಡಿನಲ್ಲಿ ಅದಕ್ಕೆ ಮೈಲಿ ಅಂತಂತಾರೆ, ಬಯಲು ಸೀಮೆಯಲ್ಲಿ ದೊಡ್ಡಮ್ಮ ರೋಗ. ಈ ಪದಗಳನ್ನ ನೆನ್ಪಿಟ್ಕೋಬೇಕು, ಮೈಲಿ ಮತ್ತೆ ದೊಡ್ಡಮ್ಮ. ಬಯಲು ಸೀಮೆಯಲ್ಲಿಯೂ ಈ ರೋಗ ಬಂದರೆ ಪ್ರಾಣಕ್ಕೆ ಭಯ ಉಂಟು. ಮಲೆನಾಡಿನಲ್ಲಿ ಮೈಲಿ ಅಂದರೆ ಪ್ರಾಣದ ಭಯ ಮಾತ್ರವಲ್ಲ, ಸಾವು ಕಟ್ಟಿಟ್ಟದ್ದು. ಅಂದ್ರೆ ಅಷ್ಟೊಂದು ಅದರ ತೀಕ್ಷ್ಣತೆ ಇರುತ್ತೆ ಮೈಲಿ ರೋಗ. 10 ಜನರಲ್ಲಿ ಒಬ್ಬರು ತಪ್ಪಿಸಿಕೊಳ್ಳಬಹುದು. ಆರೋಗ್ಯದ ಅಧಿಕಾರಿಗಳ ವರದಿ ಕಂಡೊಡನೆ ನಾನು ಆ ಜಾತ್ರೆ ನಡೆಯುವುದು ಬೇಡ ಎಂದು ಅಪ್ಪಣೆ ಮಾಡಿದೆನು. ಆರೋಗ್ಯ ಅಧಿಕಾರಿಗಳು ಒಂದು ವರದಿ ಬರೆದಿದ್ರು. ಆ ವರದಿಯನ್ನ ಕಂಡು ಈ ಲೇಖಕರು ಏನ್ ಮಾಡಿದ್ರು, ಜಾತ್ರೆ ನಡೆಯುವುದು ಬೇಡ ಅನ್ನುವಂತ ಒಂದು ಆದೇಶವನ್ನ ಹೊರಡಿಸಿದ್ರು. ಅವಾಗ ಏನಾಯ್ತು, ಅದರ ಪರಿಣಾಮ ಏನಾಯ್ತು ಮುಂದೆ ನೋಡೋಣ. ದೇವಾಲಯದ ಧರ್ಮದರ್ಶಿಗಳು ಜಾತ್ರೆಯಿಂದ ದೇವಾಲಯಕ್ಕೆ ವರ್ಷವೂ ಒಳ್ಳೆ ವರಮಾನ ಇದೆ, ಜಾತ್ರೆ ನಡೆಯದಿದ್ದರೆ ದೇವರಿಗೆ ವರಮಾನ ಇಲ್ಲವಾಗುತ್ತದೆ, ವರ್ಷವೆಲ್ಲ ವೆಚ್ಚಕ್ಕೆ ಕಾಸಿಲ್ಲದೆ ಹೋಗುತ್ತದೆ, ಮೈಲಿ ಹರಡುತ್ತದೆ ಎನ್ನುವ ಅಪಾಯ ಇಲ್ಲ ಎಂದು ಪ್ರಾರ್ಥನೆ ಕಳಿಸಿದರು. ನೋಡ್ರಿ, ಲೇಖಕರು ಏನ್ ಮಾಡಿದ್ರು,
ಆ ಆರೋಗ್ಯ ಅಧಿಕಾರಿಗಳ ವರದಿಯನ್ನ ಕಂಡ ತಕ್ಷಣ ಅವರು ಜಾತ್ರೆ ನಡೆಯುವುದು ಬೇಡ ಅನ್ನುವಂತ ಒಂದು ಆದೇಶವನ್ನ ಹೊರಡಿಸಿದ್ರು. ಅವಾಗ ದೇವಾಲಯದ ಧರ್ಮದರ್ಶಿಗಳು ಏನ್ ಮಾಡಿದ್ರು, ಜಾತ್ರೆಯಿಂದ ದೇವಾಲಯಕ್ಕೆ ಪ್ರತಿ ವರ್ಷ ಒಳ್ಳೆ ವರಮಾನ ಬರುತ್ತೆ. ಇನ್ನು ಈ ಜಾತ್ರೆನೇ ನಡೆಯುವುದಿಲ್ಲ ಅಂದ್ರೆ ದೇವರಿಗೆ ವರಮಾನ ಅಂದ್ರೆ ಖರ್ಚಿಗೆ ಹಣ ಇಲ್ಲದಾಗುತ್ತದೆ. ವರ್ಷವೆಲ್ಲ ವೆಚ್ಚಕ್ಕೆ ಕಾಸಿಲ್ಲದೆ, ಹಣ ಇಲ್ಲದೆ ಹೋಗುತ್ತದೆ. ಮೈಲಿ ಹರಡುತ್ತದೆ ಅನ್ನುವಂತ ಅಪಾಯ ಇಲ್ಲ ಅನ್ನುವಂತ ಒಂದು ಪ್ರಾರ್ಥನೆ ಕಳಿಸಿದ್ರು. ತಾಲೂಕಾ ಸಬ್ ಡಿವಿಷನ್ ಮೂಲಕ ಇದು ನನಗೆ ಬಂದಿತು. ಅವ್ರು ಪ್ರಾರ್ಥನೆ ಕಳಿಸಿದ್ರು. ಆ ಸಬ್ ಡಿವಿಷನ್ ಮೂಲಕ ಮತ್ತೆ ಲೇಖಕರಿಗೆ ಆ ಒಂದು ಪತ್ರ ಬಂತು. ಯಾವ ಪತ್ರ? ಆ ದೇವಾಲಯದ ಧರ್ಮದರ್ಶಿಗಳು ಜಾತ್ರೆಯನ್ನು ನಡೆಸಬೇಕು ಅನ್ನುವಂತ ಒಂದು ಪತ್ರ ಬಂತು. ನಾನು ದೇವಸ್ಥಾನಕ್ಕೆ ವರಮಾನ ಕಡಿಮೆಯಾಗುತ್ತದೆ ಎಂಬ ಭಯಕ್ಕಾಗಿ ಮೈಲಿ ವ್ಯಾಧಿ ಹರಡಿದರೂ ಹರಡಲಿ ಎನ್ನಲಾರೆ. ನೋಡಿ, ಲೇಖಕರು ಏನ್ ಹೇಳಿದ್ರು, ದೇವಸ್ಥಾನಕ್ಕೆ ವರಮಾನ ಬರುತ್ತೆ ಅಂತೇಳಿ ನಾವು ಜಾತ್ರೆ ನಡೆಸಿ ಮತ್ತೆ ಊರು ತುಂಬೆಲ್ಲ ಆ ಒಂದು ರೋಗ ಹರಡುವಂತೆ ಮಾಡಬಾರ್ದು ಅನ್ನುವಂತ ವಿಷಯವನ್ನ ಅವರು ಮನವರಿಕೆ ಮಾಡಲಿಕ್ಕೆ ಹೊರಟರು. ದೇವಸ್ಥಾನಕ್ಕೆ ಬೇರೆ ರೀತಿಯಲ್ಲಿ ಹಣ ಬರುವಂತೆ ಯೋಚನೆ ಮಾಡಬಹುದು. ದೇವಸ್ಥಾನಕ್ಕೆ ಬೇರೆ ಇನ್ಯಾವುದೋ ರೂಪದಲ್ಲಿ ಹಣ ಬರುವ ಆಲೋಚನೆ ಮಾಡೋಣ. ಜಾತ್ರೆ ನೆರೆದು ರೋಗ ಹರಡಿದರೆ ಆ ಮೇಲಿನ ಪಶ್ಚಾತ್ತಾಪ ಅಸಹನೀಯ ಆದೀತು ಎಂದು ತಿಳಿಸಿದೆನು. ಮತ್ತೆ ಪತ್ರದಲ್ಲಿ ಏನ್ ತಿಳಿಸಿದ್ರು, ಈಗ ದೇವಸ್ಥಾನ ವರಮಾನ ಕಡಿಮೆ ಆಗುತ್ತೆ ಅಂತೇಳಿ ಒಂದು ವೇಳೆ ನಾವು ಜಾತ್ರೆ ನಡೆಸಿದ್ದೇ ಆದರೆ ಅಲ್ಲಿ ಮೈಲಿ ಬೇನೆ ಆ ಒಂದು ವ್ಯಾಧಿ ಹರಡಿ ಇನ್ನೂ ಹೆಚ್ಚಾಗಬಹುದು, ಅದರ ಪರಿಣಾಮ ಕೆಟ್ಟದ್ದಾಗಬಹುದು. ದೇವಸ್ಥಾನಕ್ಕೆ ಬೇರೆ ರೀತಿಯಲ್ಲಿ ಹಣ ಬರುವಂತೆ ನಾವು ಆಲೋಚನೆ ಮಾಡಬಹುದು. ಜಾತ್ರೆ ಸೇರಿ ಅಲ್ಲಿ ಜನ ಸೇರಿ ಆ ರೋಗ ಹರಡಿದರೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅಂತೇಳಿ ತಿಳಿಸಿದರು. ಹೊಸಕೊಪ್ಪ ಕೃಷ್ಣರಾಯರು ಈ ವಿಷಯ ಪುನರಾಲೋಚನೆ ಮಾಡಬೇಕೆಂದು ನನಗೆ ಪತ್ರ ಬರೆದರು. ಶ್ರೀ ಹೊಸಕೊಪ್ಪ ಕೃಷ್ಣರಾಯರು ಅನ್ನುವಂತ ಒಬ್ಬ ವ್ಯಕ್ತಿ ಮತ್ತೆ ಇವರಿಗೆ ಪತ್ರ ಬರೆದ್ರು. ಏನಂತೆ, ಪುನರಾಲೋಚನೆ ಮತ್ತೆ ಅದರ ಆಲೋಚನೆ ಮಾಡಬೇಕು, ಇನ್ನೊಂದ್ಸಾರಿ ಮರು ವಿಮರ್ಶೆ ಮಾಡಿ ಅಂತೇಳಿ ಪತ್ರ ಬರೆದ್ರು. ನಾನು ಮೈಲಿ ಹರಡುವುದಿಲ್ಲ ಎಂದು ಯಾರು ಧೈರ್ಯವಾಗಿ ಹೇಳಬಲ್ಲರು ಎಂದು ನಾನು ಪುನರಾಲೋಚನೆ ಏನು ಮಾಡಲಿ ಎಂದರು. ದೇವರಿಗೆ ವರಮಾನ ಇಲ್ಲದಂತೆ ಮಾಡಿದೆನೆಂದು ಈ ಜನರೆಲ್ಲ ಅಸಮಾಧಾನ. ನೋಡ್ರಿ, ದೇವರಿಗೆ ವರಮಾನ ಇಲ್ಲದಂತೆ ಮಾಡಿದರು ಅಂತೇಳಿ ಈ ಜನರಿಗೆ ಅಸಮಾಧಾನ ಆಗ್ಬಹುದು. ನೋಡ್ರಿ, ಅವರು ಶ್ರೀ ಹೊಸಕೊಪ್ಪ ಕೃಷ್ಣರಾಯರು ಪತ್ರ ಬರೆದ್ರು, ಪುನರಾಲೋಚನೆ ಮಾಡ್ರಿ ಅಂತೇಳಿ. ಪುನರಾಲೋಚನೆ ಅಂತಂದ್ರೆ ಮತ್ತೊಮ್ಮೆ ಆಲೋಚನೆ ಮಾಡ್ರಿ. ಅದಕ್ಕಾಗಿ ಇವರು ಮೈಲಿ ಹರಡುವುದಿಲ್ಲ ಎಂದು ಯಾರು ಧೈರ್ಯ ಹೇಳಬಲ್ಲರು, ಹರಡೀತು ಎನ್ನುವ ಭಯವಿರುವಾಗ ನಾನು ಪುನರಾಲೋಚನೆ ಏನು ಮಾಡಲಿ, ಹರಡುತ್ತೆ ಅಂತ ಗೊತ್ತಿದ್ದನು ನಾವು ಮತ್ತೆ ಪುನರಾಲೋಚನೆ ಅದರಲ್ಲಿ ಯಾವುದೇ ಪುನರಾಲೋಚನೆ ಮಾಡುವುದಿಲ್ವೇ ಇಲ್ಲ. ದೇವರಿಗೆ ವರಮಾನ ಇಲ್ಲದಂತೆ ಮಾಡಿದೆನೆಂದು ಜನರಿಗೆ ಅಸಮಾಧಾನ. ದೇವರಿಗೆ ವರಮಾನ ಇಲ್ಲದಂತೆ ಮಾಡಿದರು ಅಂತೇಳಿ ಲೇಖಕರ ಬಗ್ಗೆ ಅಸಮಾಧಾನ ಉಂಟಾಯಿತು ಜನರಿಗೆ. ಮಕ್ಕಳೇ, ನಾವು ಈಗ ಏನ್ ತಿಳ್ಕೊಂಡಿವಿ ಅಂದ್ರೆ, ಯಾವುದೋ ಒಂದು ಜಾತ್ರೆ ನಡೆಯುವ ಸಂದರ್ಭ, ಆ ಜಾತ್ರೆ ಸಂದರ್ಭದಲ್ಲಿ ಈ ಮೈಲಿ ಬೇನೆ ಹರಡಿತ್ತು. ಮೈಲಿ ಬೇನೆ ಹರಡಬೇಕಾದ್ರೆ ಲೇಖಕರು ಏನ್ ಹೇಳಿದ್ರು, ಜಾತ್ರೆ ನಡೆಸುವುದು ಒಳ್ಳೆಯದಲ್ಲ ಅನ್ನುವಂತ ಒಂದು ಆಲೋಚನೆಯನ್ನ ಮಾಡಿದ್ರು. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು, ಈಗ ಜಾತ್ರೆ ನಡೆಯುವುದು ಬೇಡ ಅನ್ನುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಹೌದಾ? ಇವಾಗ ನಾವು ಮುಂದಿನ ವಿವರಣೆಯನ್ನ ನೋಡೋಣ. ಕಡೂರಿಗೆ ಸಕ್ಕರೆ ಪಟ್ಟಣಕ್ಕೆ ಮಧ್ಯೆ
ಒಂದು ಒಂದು ದೊಡ್ಡ ಬೋರೆ ಅಂದ್ರೆ ದಿಣ್ಣೆ. ಕಡೂರಿಗೆ ಸಕ್ಕರೆ ಪಟ್ಟಣಕ್ಕೆ ಮಧ್ಯೆ ಒಂದು ದೊಡ್ಡ ಬೋರೆ. ಅಲ್ಲಿ ಒಂದು ಮಠಕ್ಕೆ ಬಹಳ ವರಮಾನ ಇಲ್ಲ. ಸ್ವಾಮಿಗಳು ಸಜ್ಜನರು ಯಾರೋ ಅವರಿಗೆ ಇಲ್ಲಿ ವರ್ಷದಲ್ಲಿ ಒಂದು ಎತ್ತಿನ ಜಾತ್ರೆ ನಡೆಸಿ ಒಂದಷ್ಟು ವರಮಾನ ಬರುತ್ತದೆ ಎಂದು ಸೂಚಿಸಿದರು. ಅಂದ್ರೆ ಕಡೂರು ಸಕ್ಕರೆ ಪಟ್ಟಣ ಮಧ್ಯೆ ಒಂದು ದೊಡ್ಡ ಬೋರೆ ಅಂದ್ರೆ ಒಂದು ದೊಡ್ಡ ದಿಣ್ಣೆ ಇದೆ. ಅಲ್ಲಿ ಒಂದು ಮಠ ಇದೆ. ಆ ಮಠಕ್ಕೆ ಬಹಳ ವರಮಾನ ಇಲ್ಲ. ಅದಕ್ಕಾಗಿ ಅಲ್ಲಿ ಸ್ವಾಮಿಗಳು ತುಂಬಾ ಸಜ್ಜನರು ಅವ್ರಿಗೆ ಏನ್ ಹೇಳಿದ್ರು, ಇಲ್ಲಿ ವರ್ಷದಲ್ಲಿ ಒಂದು ಎತ್ತಿನ ಜಾತ್ರೆ ನಡೆಸಿ ಒಂದಷ್ಟು ವರಮಾನ ಬರುತ್ತದೆ ಎಂದು ಸೂಚಿಸಿದರು. ಸ್ವಾಮಿಗಳ ಪರವಾಗಿ ಹತ್ತಿರದ ಗ್ರಾಮದ ಜನ ಸರ್ಕಾರಕ್ಕೆ ಈ ಪ್ರಾಣೆ ಸಲ್ಲಿಸಿದರು. ಸ್ವಾಮಿಗಳ ಪರವಾಗಿ ಅಲ್ಲಿಯ ಗ್ರಾಮದ ಜನ ಒಂದು ಪತ್ರವನ್ನ ಬರೆದರು. ನಾನು ಒಮ್ಮೆ ಕಡೂರಿಗೆ ಹೋಗುತ್ತಾ ಸ್ಥಳವನ್ನು ನೋಡಿದೆನು. ಜಾತ್ರೆ ನಡೆಸುವ ಸ್ಥಳದ ಸುತ್ತ ಒಂದು ಮೈಲಿ ನೆರಳಿಲ್ಲದ ಬಯಲು. ಈ ಜಾತ್ರೆ ಸೇರಿದರೆ ನೆರೆಯುವ ಜನಕ್ಕೆ ದನಕ್ಕೆ ನೆರಳಿಲ್ಲ, ನೀರಿಲ್ಲ. ಅವರ ಗೋಳನ್ನು ನೋಡಿ ಸ್ವಾಮಿಗಳು ಹಣ್ಣಾಗಬೇಕು. ನಾನು ಗ್ರಾಮದ ಜನರಿಗೆ ಇಲ್ಲಿ ಈ ಬಾರಿ ಒಂದು 100 ಗಿಡ ಹಾಕಿ ಬೆಳೆಸಿ 2 ವರ್ಷ 3 ವರ್ಷ ಸಸಿಗಳು ಬೆಳೆಯಲಿ, ಆಮೇಲೆ ಈ ಜಾತ್ರೆ ಮಾತನಾಡಿ, ಆಗ ಅದಕ್ಕೆ ಅಪ್ಪಣೆ ದೊರೆಯಬಹುದು. ಈಗ ಇಲ್ಲಿಯ ಜನರನ್ನು ದನವನ್ನು ನೆರೆಸುವುದು ತಪ್ಪಾಗುತ್ತದೆ ಎಂದೆನು. ನೋಡ್ರಿ, ಸ್ವಾಮಿಗಳ ಪರವಾಗಿ ಒಂದು ಪ್ರಾರ್ಥನೆಯನ್ನು ಗ್ರಾಮದ ಜನ ಸಲ್ಲಿಸಿದ್ರಲ್ಲ. ಆವಾಗ ಲೇಖಕರು ಕಡೂರಿಗೆ ಹೋಗುತ್ತಾ ಈ ಮಠದ ಸುತ್ತಮುತ್ತಲಿರುವಂತಹ ಒಂದು ಪ್ರದೇಶವನ್ನ ಪರಿಶೀಲನೆ ಮಾಡಿದರು. ಆ ಪ್ರದೇಶ ಹೆಂಗಿತ್ತು ಅಂತಂದ್ರೆ ಅಲ್ಲಿ ಯಾವುದೇ ಗಿಡ ಮರಗಳಿರ್ಲಿಲ್ಲ, ಅಂದ್ರೆ ನೆರಳಿರ್ಲಿಲ್ಲ, ನೀರಿರ್ಲಿಲ್ಲ. ಒಂದು ವೇಳೆ ಜಾತ್ರೆ ಸೇರಿಸಿದ್ದೆ ಆದ್ರೆ ಸಾಕಷ್ಟು ಜನರು ಸೇರ್ತಾರೆ. ಆವಾಗ ಆ ನೆರಳಿಲ್ಲದೆ ನೀರಿಲ್ಲದೆ ಜನರ ಗೋಳನ್ನ ನೋಡಿ ಸ್ವಾಮಿಗಳು ಹಣ್ಣು ಆಗ್ಬೇಕಾದೀತು ಅನ್ನುವಂತ ಒಂದು ಉದ್ದೇಶದಿಂದ ಅವ್ರು ಏನ್ ಹೇಳ್ತಾರಂದ್ರೆ, ನೋಡ್ರಿ, ಇಲ್ಲಿ ನಾವು ಲೇಖಕರ ಒಂದು ಪರಿಸರದ ಬಗ್ಗೆ ಇರುವಂತ ಕಳಕಳಿನೂ ಕೂಡ ಕಾಣ್ತೀವಿ. 100 ಗಿಡ ಬೆಳೆಸಿ, ಅಲ್ಲಿ ಗ್ರಾಮ ಜನರಿಗೆ ಏನ್ ಹೇಳಿದ್ರು, ಇಲ್ಲಿ ಮೊದಲು ಒಂದು 100 ಗಿಡ ಬೆಳೆಸಿ 2-3 ವರ್ಷ ಆದ್ಮೇಲೆ ಆ ಗಿಡಗಳು ದೊಡ್ಡ ಆಗ್ಲಿ, ಆ ಸಸಿಗಳು ಬೆಳೆಯಲಿ, ಆಮೇಲೆ ಜಾತ್ರೆ ಮಾತನಾಡೋಣ. ಅವಾಗ ನಿಮಗೆ ಜಾತ್ರೆಗೆ ಒಂದು ಅಪ್ಪಣೆ ಸಿಗಬಹುದು ಅಂತೇಳಿ ಹೇಳಿದ್ರು. ಮರಗಳನ್ನು ಹಾಕಿ ಸಾಕುವುದು ಜಾತ್ರೆ ಬೇಕು ಎನ್ನುವಷ್ಟು ಸುಲಭವೇ? ಅಷ್ಟು ಇವರಿಗೆ ಇದ್ದೀತೆ? ನೋಡ್ರಿ, ಮರ ಹಾಕಿ ಸಾಕುವುದು ಜಾತ್ರೆ ಬೇಕು ಎನ್ನುವಷ್ಟು ಸುಲಭ. ಜಾತ್ರೆ ಎಷ್ಟು ಬೇಕೋ ಅಷ್ಟು ಮರ ನಾವು ನೆಟ್ಟು ಅದನ್ನ ಸಲೋದು ಜನರಿಗೆ ಆಗ್ಲಿಕ್ಕಿಲ್ಲ. ಜನ ಆ ಯೋಚನೆಯನ್ನು ಮಾಡಲಿಲ್ಲ. ಆ ತರುಣರಲ್ಲಿ ನನ್ನ ಮಿತ್ರರಾದ ಸಾಹಿತ್ಯ ಸೇವಕರೊಬ್ಬರು ಚಿಕ್ಕಮಗಳೂರಿಗೆ ಬೇರೆ ಯಾವುದೋ ಕೆಲಸಕ್ಕಾಗಿ ಬಂದರು. ಸಾಹಿತ್ಯ ಸೇವಕರು, ಅವರು ಸಾಹಿತ್ಯದಲ್ಲಿ ಪ್ರವೀಣರು, ಸಾಹಿತ್ಯ ಸೇವಕರು ಅಂತ. ಇವ್ರ ಜೊತೆಗೆ ಚಿಕ್ಕಮಗಳೂರಿಗೆ ಬಂದರು. ಆಗ ಆ ಗ್ರಾಮದ ಜನ ಅವರನ್ನು ಬೇಡಿದಾಗ ಅವರು ಈ ವಿಷಯದಲ್ಲಿ ನನ್ನೊಂದಿಗೆ ಬಂದು ಮಾತನಾಡಬೇಕು ಎಂದರು. ಅವ್ರೇನ್ ಹೇಳಿದ್ರು, ಈ ವಿಷಯದಲ್ಲಿ ಜನರು ಬಂದು ಮಾತಾಡಬೇಕು ಅಂತೇಳಿ ಹೇಳಿದ್ರು. ಮಿತ್ರರು ನನ್ನನ್ನು ಕಂಡಾಗ ಈ ವಿಷಯವನ್ನು ಎತ್ತಿದರು. ನಾನು ಮಠಕ್ಕೆ ಒಳ್ಳೆಯದಾಗುವುದಾದರೆ ನಾನು ಅಡ್ಡಿ ಮಾಡುವನಲ್ಲ, ಆದರೆ ಇದು ಜನರ ಸೌಕರ್ಯವನ್ನು ಕುರಿತ ಮಾತು. ನೋಡಿ, ಮಠಕ್ಕೆ ಒಳ್ಳೆಯದಾಗುತ್ತೆ ಅಂತಂದ್ರೆ ನಾನು ಅಡ್ಡಿ ಮಾಡುವನಲ್ಲ, ಆದ್ರೆ ಇದೇನು ಅಂದ್ರೆ ಜನರ ಸೌಕರ್ಯ ಕುರಿತು ಹೇಳೋದು. ಅಂದ್ರೆ ಅಲ್ಲಿ ಯಾವುದೇ ದನಗಳ ಜಾತ್ರೆ ಅಂತ ಹೇಳ್ತಾರೆ. ದನಗಳ ಜಾತ್ರೆ ಅಂದ್ರೆ ಅಲ್ಲಿ ನೀರ್ ಬೇಕು, ಮುಖ್ಯವಾಗಿ ನೆರಳು ಬೇಕು. ಅವೆರಡೂಗಳ ಕೊರತೆ ಇಲ್ಲಿದೆ. ನೆರೆಯುವ ದನಗಳ ಆರೈಕೆಯೂ ಮುಖ್ಯ. ಹುಲ್ಲಿಲ್ಲ, ನೀರಿಲ್ಲ, ನೆರಳಿಲ್ಲ. ಇಲ್ಲಿ ದನ 3 ದಿನ ನೆರೆದರೆ ನಾಳೆ ಒಂದು ರೋಗವೇ ಉದಿಸಬಹುದು. ಲೇಖಕರು ಏನ್ ಆಲೋಚನೆ ಮಾಡ್ತಾರೆ ನೋಡ್ರಿ. ಅಲ್ಲಿ ಗಿಡಗಳಿಲ್ಲ, ಹಾಗಾಗಿ ಹುಲ್ಲಿಲ್ಲ, ನೀರಿಲ್ಲ, ನೆರಳಿಲ್ಲ. ಇಲ್ಲಿ ಜನರನ್ನ ಮತ್ತು ದನಗಳನ್ನ 3 ದಿನ ನಾವು ಸೇರಿಸಿದ್ರೆ ರೋಗ ಉತ್ಪತ್ತಿ ಆಗ್ಬಹುದು. ತಾವು ಸ್ಥಳವನ್ನು ನೋಡಿ ಇಂಥ ಕಡೆ ಜಾತ್ರೆ ಬೇಡ ಎಂದು ತಾವೇ ಹೇಳುವಿರಿ ಎಂದೆನು. ಅವರಿಗೆ ಸಮಾಧಾನ ಆಗಲಿಲ್ಲ, ಆದ್ರೂ ಒತ್ತಾಯ ಪಡಿಸಲಿಲ್ಲ. ಅವ್ರ ಗೆಳೆಯರು ಏನ್ ಬಂದಿದ್ರಲ್ಲ ಅವ್ರಿಗೆ ಸಮಾಧಾನ ಆಗ್ಲಿಲ್ಲ ಲೇಖಕರು ಹೇಳಿದ ಮಾತಿಗೆ. ಆದ್ರೂ ಕೂಡ ಮತ್ತೆ ಲೇಖಕರಿಗೆ ಅವರು ಒತ್ತಾಯ ಮಾಡಲಿಲ್ಲ. ಬೀರೂರು ಅಥವಾ ಅಜ್ಜಂಪುರದ ಬಳಿಯ ಗ್ರಾಮದ ಒಂದು ದೇವಾಲಯದ ಉತ್ಸವ ನಡೆಯುವ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಮುಂದಿನ ಹೆಜ್ಜೆ ಏನು
ಈ ಅತಂತ್ರ ಸ್ಥಿತಿಯಲ್ಲಿ ಕಾಗದ ಕಚೇರಿಯಿಂದ ಕಚೇರಿಗೆ ಹೋಗುತ್ತಾ 2 ವರ್ಷ ವ್ಯರ್ಥವಾಗಿತ್ತು. ಅಂದ್ರೆ ಜಾತ್ರೆ ನಡಿಬೇಕು ಅಂತೇಳಿ ಗ್ರಾಮದ ಜನರು, ಜಾತ್ರೆ ನಡಿಬಾರದು ಅಂತೇಳಿ ಆರೋಗ್ಯ ಇಲಾಖೆಯವರು, ಈ ರೀತಿ 2 ವರ್ಷ ಅದೇ ರೀತಿ ಆ ಪತ್ರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಅತಂತ್ರ ಸ್ಥಿತಿಯಲ್ಲಿ ಅದು ಹೋಗ್ತಾ ಇತ್ತು. 2 ವರ್ಷ ಇದೇ ರೀತಿ ವ್ಯರ್ಥವಾಗಿತ್ತು. ನಾನು ಆ ಗೃಹಸ್ಥರಿಗೆ ಬಹು ಮರ್ಯಾದೆಯ ಒಂದು ಸ್ವಂತ ಕಾಗದವನ್ನು ಬರೆದೆನು. ಯಾರು ಇವರಿಗೆ ಒತ್ತಾಯಪಡಿಸಿದ್ರಲ್ಲ ಆ ಗೃಹಸ್ಥರಿಗೆ ಒಂದು ಮರ್ಯಾದೆಯಿಂದ ಅಂದ್ರೆ ಅತಿ ಕಳಕಳಿಯಿಂದ ಒಂದು ಪತ್ರವನ್ನ ಬರೆದರು. ತಮ್ಮ ಊರಿನ ದೇವಾಲಯದಲ್ಲಿ ನಡೆದ ತುಲಾಭಾರದ ಸಂಗತಿ ತಮಗೆ ನೆನಪಿರಬೇಕು. ಆ ಸಂದರ್ಭದಲ್ಲಿ ದೇವಾಲಯಕ್ಕೆ ಬಂದ ಹಣ ಇನ್ನೂ ತಮ್ಮ ಕೈಯಲ್ಲೇ ಇದೆ. ತಾವು ಸ್ಥಳದ ಹಿರಿಯರು. ದೇವಾಲಯದ ಯೋಗಕ್ಷೇಮ ನಿಮಗೆ ಎಷ್ಟು ದೊಡ್ಡ ಸಂಗತಿ, ಬೇರೆ ಯಾರಿಗೂ ಅಷ್ಟು ದೊಡ್ಡ ಸಂಗತಿ ಅಲ್ಲ ಎಂದು ನಾನು ನಂಬಿದ್ದೇನೆ. ಈ ವಿಷಯ ನಿಮ್ಮೊಂದಿಗೆ ನಾನು ಮಾತನಾಡಬೇಕು. ಇಂಥ ದಿವಸ ನಾನು ಕೊಪ್ಪಕ್ಕೆ ಬರುವನಿದ್ದೇನೆ. ತಾವು ತಪ್ಪದೇ ಆ ದಿನ ಅಲ್ಲಿಗೆ ಬಂದು ನನ್ನನ್ನು ಕಾಣುವುದಾಗಲಿ. ನೋಡ್ರಿ, ಲೇಖಕರು ಒಂದು ಸ್ವಂತ ಕಾಗದ ಬರೆದ್ರು. ಅವ್ರಿಗೆ ವೈಯಕ್ತಿಕವಾಗಿ ಆ ಗೃಹಸ್ಥರಿಗೆ ಒಂದು ಪತ್ರ ಬರೆದ್ರು. ತಮ್ಮ ಊರಿನ ದೇವಾಲಯದಲ್ಲಿ ಹಿಂದೊಮ್ಮೆ ತುಲಾಭಾರ ನಡೆದಿತ್ತು. ಅದರ ಹಣಾನೇ ಇನ್ನು ತಮ್ಮ ಹತ್ರ ಉಳಿದದ್ದು. ಅದರ ಜೊತೆಗೆ ಅದರ ಮೇಲೆ ನೀವು ದೇವಾಲಯದ ಯೋಗಕ್ಷೇಮ ನೋಡುವಂಥದ್ದು ದೊಡ್ಡ ಸಂಗತಿ. ಅಂದ್ರೆ ನಿಮಗ್ ನೋಡ್ಕೊಳ್ಬೇಕಾದ್ದು ದೊಡ್ಡ ಸಂಗತಿ. ಅಂದ್ರೆ ಬೇರೆ ಯಾರಿಗೂ ಅಷ್ಟು ದೊಡ್ಡ ಸಂಗತಿ ಆಗಲಿಕ್ಕಿಲ್ಲ. ಯಾಕಂದ್ರೆ ದೇವಾಲಯದ ಹಿರಿಯರು ನೀವು, ಅದಕ್ಕಾಗಿ ನಿಮಗೆ ಅದೊಂದು ದೊಡ್ಡ ಸಂಗತಿ ಅಂತ ನಂಬಿದ್ದೇನೆ. ಅದೇ ವಿಷಯ ಕುರಿತು ನಾನು ಮಾತನಾಡಬೇಕು. ಅದಕ್ಕಾಗಿ ಕೊಪ್ಪಕ್ಕೆ ಬರುವನಿದ್ದೇನೆ. ಅದಕ್ಕಾಗಿ ನೀವು ಕೂಡ ನನ್ನನ್ನು ಬಂದು ಕಾಣ್ರಿ ಅಂತೇಳಿ ಲೇಖಕರು ಆ ಒಂದು ಗೃಹಸ್ಥರಿಗೆ ಪತ್ರವನ್ನ ಬರೆದರು. ಇದು ಒಂದು ಕಚೇರಿಯಿಂದ ಬಂದ ಕಾಗದ ಎಂದು ಕಾಣಬಾರದು. ಕಚೇರಿಯಿಂದ ಬಂದಂತ ಪತ್ರ ಅಂತೇಳಿ ತಿಳಿದು ನೀವು ಅದನ್ನ ತಿರಸ್ಕಾರ ಮಾಡಬಾರ್ದು. ಸ್ವತಃ ನಾನು ತಮಗೆ ಒಬ್ಬ ಇಷ್ಟನಾಗಿ ಬರೆದ ಪತ್ರ ಎಂದು ಭಾವಿಸಿರಿ. ಇಷ್ಟದಿಂದ ನಾನು ಬರೆದ ಪತ್ರ ಅಂತ ಭಾವಿಸಿ ದಯವಿಟ್ಟು ನನಗೆ ಭೇಟಿಯಾಗಿ ಅಂತೇಳಿ ಒಂದು ಪತ್ರವನ್ನ ಬರೆದು, ಪತ್ರವನ್ನು ಆಗ ಗೃಹಸ್ಥರಿಗೆ ಮುಟ್ಟಿಸಿ ಒಂದು ರಸೀತಿ ತರಿಸಿ ಎಂದು ಅದನ್ನು ತಾಲೂಕಿಗೆ ಕಳುಹಿಸಿದೆನು. ಈ ರೀತಿ ಪತ್ರ ಬರೆದು ಅದಕ್ಕ ಒಂದು ರಸೀತಿ, ಅಂದ್ರೆ ಪತ್ರ ಮುಟ್ಟಿದ ಮೇಲೆ ರಸೀತಿ ಬರುತ್ತೆ. ಆ ಪತ್ರ ಮುಟ್ಟಿತೋ ಇಲ್ಲೋ ಅನ್ನೋದನ್ನ ರಸೀತಿ ಕೂಡ ತರಿಸ್ಲಿಕ್ಕೆ ಹೇಳಿ ತಾಲೂಕು ಆಫೀಸಿಗೆ ಕಳಿಸಿದ್ರು. ಕಾಗದ ಗೃಹಸ್ಥರಿಗೆ ಮುಟ್ಟಿತು, ರಸೀದಿ ಕೂಡ ಬಂದಿತು. ಲೇಖಕರು ಬರ್ದಿದ್ರಲ್ಲ ಕಾಗದ, ಅದು ಗೃಹಸ್ಥರಿಗೆ ಮುಟ್ಟಿತು. ಅದು ಆ ಮುಟ್ಟಿದ್ದ ಬಗ್ಗೆ ರಸೀತಿ ಅಂದ್ರೆ ಪಾವತಿ ಅಥವಾ ರಿಸಿಪ್ಟ್ ಅಂತ ಹೇಳ್ತೀವಲ್ಲ, ಅದು ಅಂದ್ರೆ ಕಾಗದ ಅವರಿಗೆ ತಲುಪಿ ಮತ್ತೆ ಅದ್ರ ಮೇಲೆ ಅವರಿಗೆ ಸಹಿ ಇರುತ್ತೆ. ಅದು ಮತ್ತೆ ಯಾರು ಕಳಿಸಿರ್ತಾರೋ ಅವ್ರಿಗೆ ಮುಟ್ಟುವುದು, ಅದಕ್ಕೆ ರಸೀತಿ ಅಂತ ಅಂತೀವಿ ನಾವು. ಈ ದಿನ ನಾನು ಕೊಪ್ಪದಲ್ಲಿದ್ದೇನೆ, ಈ ಕೆಲಸಕ್ಕಾಗಿ ಬಂದಿದ್ದೇನೆ ಎಂದು ಅನೇಕರಿಗೆ ಗೊತ್ತು. ಎಲ್ಲರದು ಒಂದು ನಿರೀಕ್ಷೆ, ಆ ದೊಡ್ಡ ಮನುಷ್ಯರು ಬರುವುದಿಲ್ಲ, ಏನೋ ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಾರೆ. ಡೆಪ್ಯೂಟಿ ಕಮಿಷನರ್ ಸಾಹೇಬರು ಏನು ಮಾಡುವುದಕ್ಕೆ ಆಗುವುದಿಲ್ಲ. ಆದ್ರೆ ಎಲ್ಲರಿಗೂ ಆಶ್ಚರ್ಯ, ಅವರು ಬಂದೇ ಬಂದರು. ನನ್ನ ಬಳಿಯಲ್ಲಿ ಮರ್ಯಾದೆಯಿಂದ ನಡೆದುಕೊಂಡರು. ಅವ್ರೇನ್ ತಿಳ್ಕೊಂಡಿದ್ರು, ಈ ದೊಡ್ಡ ಮನುಷ್ಯ ಬರೋದಿಲ್ಲ ಅಂತ ಹೇಳಿ ಅಂದ್ಕೊಂಡ್ರು. ಆದ್ರೆ ಮರ್ಯಾದೆಯಿಂದ ನಡ್ಕೊಂಡು ಬಂದ್ರು, ಮತ್ತೆ ಮರ್ಯಾದೆಯಿಂದ ನಡೆದುಕೊಂಡ್ರು. ಬಂದ ಹಣದಲ್ಲಿ ಅದೇ ಸಂದರ್ಭದಲ್ಲಿ ಮಾಡಿದ ವೆಚ್ಚ 120 ವಿವರ ಇದೆ. ಅದರ ಬಗ್ಗೆ ರಸೀತಿಗಳು ಕೆಲವು ಬಂದಿಲ್ಲ, ಕೆಲವು ಅಲ್ಲಿ ಇಲ್ಲಿ ಬಿದ್ದಿವೆ. ಎಲ್ಲ ಸರಿ ಮಾಡಿ ಲೆಕ್ಕ ಒಪ್ಪಿಸೋಣ ಅಂತ ತಡೆದೆ. ಇಷ್ಟು ತಡ ಆಯಿತು, ಮನ್ನಿಸಬೇಕು. ಇದು ಅವರ ಮಾತು. ಬಂದಂತ ಗೃಹಸ್ಥರು ಏನ್ ಹೇಳ್ತಾರ ಅಂದ್ರೆ, ಲೆಕ್ಕ ಪತ್ರದ ವಿವರಣೆ ಸರಿಯಾಗಿ ಇರ್ಲಿಲ್ಲ, ಅದನ್ನ ಲೆಕ್ಕವನ್ನ ಒಪ್ಪಿಸೋಣ, ಅದನ್ನ ಲೆಕ್ಕ ಪತ್ರವನ್ನ ಸರಿಯಾಗಿ ಎಲ್ಲವನ್ನ ಸರಿಯಾಗಿ ಹೊಂದಿಸಿಕೊಂಡು ಬರ್ಬೇಕಾದ್ರೆ ನನಗೆ ಇಷ್ಟೊಂದು ತಡವಾಯಿತು, ದಯವಿಟ್ಟು ಮನ್ನಿಸಬೇಕು, ಅಂದ್ರೆ ಕ್ಷಮಿಸಿ ಅಂತೇಳಿ ಹೇಳಿದ್ರು. ನಾನು ಅಂದ್ರೆ ಲೇಖಕರು, ಸ್ವಾಮಿ, ನಿಮ್ಮೂರು ನಿಮ್ಮ ದೇವರು, ನೀವು ದೇವರಿಗೆ ಸಲ್ಲುವ ಕಾಸನ್ನು ಉಳಿಸಿಕೊಳ್ಳುತ್ತೀರಿ ಅಂತ ಯಾರು ಹೇಳಬಹುದು? ಆಯ್ತು, ಲೆಕ್ಕ ನಿರಕ್ಕಾಗಿರಲಿ. ನಿರಕ್ಕಾಗಿರ್ಲಿ ಅಂದ್ರೆ ಒಂದು ಒಪ್ಪಂದವಾಗಿರ್ಲಿ, ಕರೆಕ್ಟ್ ಆಗಿರ್ಲಿ, ಸರಿಯಾಗಿರ್ಲಿ. ಎಷ್ಟು ಕೊಡಬೇಕಾಗುತ್ತೆ ಅದನ್ನು ಮುಂದೆ ಕೊಡುವಿರಂತೆ. ಇಲ್ಲ, ಈಗ ಸ್ವಲ್ಪ ಕೊಡುವುದಾದ್ರೆ ಎಷ್ಟು ಕೊಡುತ್ತೀರೋ ಕೊಡಿ, ಏನಿಲ್ಲ ಎಂದರೂ ಉತ್ಸವಕ್ಕೆ ಹೊಣೆ ಹೊತ್ತ ತಮ್ಮಿಂದ ಈ ಕಟ್ಟಿನಲ್ಲಿ ಒಂದು ಕಾಗದ ಇರಬೇಕು. ಏನ್ ಹೇಳಿದ್ರು, ಲೆಕ್ಕ ಸ್ಪಷ್ಟವಾಗಿರ್ಬೇಕು, ಎಷ್ಟು ಕೊಡ್ಬೇಕಾಗುತ್ತೋ ಅಷ್ಟು ಕೊಡಿ. ಅಥವಾ ಈಗ ನೀವು ಉತ್ಸವಕ್ಕೆ ಹೊಣೆ ಹೊತ್ತ ಮೇಲೆ ತಮ್ಮಿಂದ
ಒಂದು ಕಾಗದ ಇರಲೇಬೇಕು. ಅದರಲ್ಲಿ ತಾವು ಉತ್ಸವದಲ್ಲಿ ಇಷ್ಟು ಹಣ ಬಂತು, ಅದರಲ್ಲಿ ನಾನು ಇಷ್ಟು ವೆಚ್ಚ ಆಯಿತು, ಉಳಿದ ಇಷ್ಟನ್ನು ನಾನು ದೇವಾಲಯ ಲೆಕ್ಕಕ್ಕೆ ಕಟ್ಟುತ್ತೇನೆ, ಲೆಕ್ಕ ಸರಿ ಮಾಡಲು ಇಷ್ಟು ಅವಕಾಶ ಬೇಕು ಎಂದು ಒಂದು ಪ್ರಾರ್ಥನೆ ಮಾಡಿರಿ, ಸರ್ಕಾರಕ್ಕೆ ಸಾಕು, ನಮಗೆ ಆಗಬೇಕಾದ್ದೇನು ಎಂದೆನು. ಅದಕ್ಕಾಗಿ ಅವರು ಬರೆದು ಕೊಡುತ್ತೇನೆ ಎಂದರು. ಅಂದ್ರೆ ಲೆಕ್ಕ ಪತ್ರವನ್ನು ಎಲ್ಲ ಬರೆದುಕೊಡಿ, ಲೆಕ್ಕ ಅಂದ್ರೆ ಜಾತ್ರೆಗೆ ಇಷ್ಟು ಖರ್ಚು ಬೇಕಾಗುತ್ತೆ, ಅಥವಾ ಆ ಖರ್ಚು ಹಳೆಯ ಕಾಲದ ಖರ್ಚು ಇಷ್ಟು ಉಳಿದಿದೆ, ಇದರ ಮೇಲೆ ಇನ್ನೂ ಹೆಚ್ಚಿನ ಖರ್ಚು ಬೇಕು ಅಂತೇಳಿ ಒಂದು ಪ್ರಾರ್ಥನೆ ಮಾಡಿ ಸರ್ಕಾರಕ್ಕೆ ಒಂದು ಪತ್ರ ಬರೆಯಿರಿ ಅಂತೇಳಿ ಹೇಳಿದರು. ನಮ್ಗೇನು ಆಗ್ಬೇಕಾದ್ದು ನಾವು ನೀವು ಬರೆದು ಕೊಡ್ರಿ ಅಂತೇಳಿ ಹೇಳಿದಾಗ ಬರೆದು ಕೊಡುತ್ತೇನೆ ಅಂತಂದ್ರು. ನಾನು ಒಡನೆ ಕಾಗದ, ಮಸಿ, ಕಡ್ಡಿಯನ್ನು ಅವರೆದುರಿಗೆ ಇರಿಸಿದೆನು. ತಕ್ಷಣ ಲೇಖಕರು ಏನ್ ಮಾಡಿದ್ರು, ಒಂದು ಕಾಗದ, ಒಂದು ಪೆನ್ನು ಅವರಿಗೆ ಕೊಟ್ರು. ಅವರು ಆ ಅರ್ಥಕ್ಕೆ ಒಂದು ಕಾಗದ ಬರೆದರು, ರುಜು ಮಾಡಿ ನನ್ನ ಕೈಗೆ ಕೊಟ್ಟರು. ಅರ್ಥ ಅಂದ್ರೆ ಇಲ್ಲಿ ಹಣ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅರ್ಥ ಹಣ. ಅದನ್ನು ಕಟ್ಟಿನಲ್ಲಿಟ್ಟು ನಾನು ಒಂದು ವಿಷಯ ಒಂದು ಘಟ್ಟಕ್ಕೆ ಬಂದಂತಾಯಿತು ಎಂದುಕೊಂಡೆನು. ಆಮೇಲೆ ಏನಾಯಿತು ನನಗೆ ತಿಳಿಯದು. ನಾನು ಅಷ್ಟರಲ್ಲಿ ಬೆಂಗಳೂರಿಗೆ ವರ್ಗವಾಗಿ ಬಂದೆನು. ಆ ಪತ್ರ ಏನೋ ಬರೆದು ಕೊಟ್ರು ಯಜಮಾನ್ರು, ಆದರೆ ಮುಂದೆ ಏನಾಯ್ತು ಅನ್ನೋದು ಅವರಿಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಅವರು ಲೇಖಕರು ಬೆಂಗಳೂರಿಗೆ ವರ್ಗವಾಗಿ ಹೋದರು. ಆ ಗೃಹಸ್ಥರು ಸಂಪನ್ನರು, ಹಣ ಬಂದಿರಬೇಕು ಹಾಗೂ ಸರ್ಕಾರದ ಕೋರ್ಟಿಗೆ ಹೋಗಬೇಕಾಗಿ ಬಂದಿದ್ದರೆ ಹಾಗೆ ಹೋಗುವುದಕ್ಕೆ ಆಧಾರವಾಗಿ ಈ ಸಂಪನ್ನರು ಬರೆದುಕೊಟ್ಟ ಪತ್ರ ಈ ಕಟ್ಟಿನಲ್ಲಿತ್ತು. ಅಂದ್ರೆ ಸಂಪನ್ನರು ಬರೆದುಕೊಟ್ಟ ಪತ್ರ ಆ ಕಟ್ಟಿನಲ್ಲಿ ಇತ್ತು. ಇಲ್ಲಿ ನೋಡ್ರಿ, ಇನ್ನ ಈ ಪಾಠದ ನಾವು ವಿಶೇಷವಾಗಿ ಪಾಠದಿಂದ ಏನ್ ಕಂಡ್ಕೊಂಡಿವಿ ಅಂತಂದ್ರೆ, ಲೇಖಕರು ಜನರ ಬಗ್ಗೆ ಇರುವಂತ ಒಂದು ಕಳಕಳಿಯನ್ನ ಕಂಡಿವಿ. ಇಲ್ಲಿ ಸೂಕ್ತ ಪದ ಆಯ್ದ ಬಿಟ್ಟ ಸ್ಥಳ ತುಂಬಿರಿ. ಅಂದ್ರೆ ಇಲ್ಲಿ 4 ಪದಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಬಿಟ್ಟ ಪದ ಇದೆ, ಅಲ್ಲಿ ಅದನ್ನ ತುಂಬೇಕು ನಾವು. 10 ಜನರ ಕ್ಷೇಮಕ್ಕಾಗಿ ಲೇಖಕರು ಒಬ್ಬಿಬ್ಬರು ಹಿರಿಯರಿಗೆ ಡ್ಯಾಶ್ ನಡೆದುಕೊಳ್ಳಬೇಕಾಯಿತು. ಯಾವ ರೀತಿ ನಡೆದುಕೊಳ್ಳಬೇಕಾಯಿತು? ಇಷ್ಟವಿಲ್ಲದ ರೀತಿ ನಡೆದುಕೊಳ್ಳಬೇಕಾಯಿತು. ಮಲೆನಾಡಿನಲ್ಲಿ ಮೈಲಿ ಅನ್ನೋದು ಬಯಲು ಸೀಮೆಯಲ್ಲಿ ಮೂರ್ಛೆ ರೋಗ, ಧನುರ್ವಾಯು, ಮಲೇರಿಯಾ, ದೊಡ್ಡಮ್ಮ ರೋಗ. ಅಂದ್ರೆ ದೊಡ್ಡಮ್ಮ ರೋಗ ಇಲ್ಲಿನ ಸರಿ ಉತ್ತರ. ಲೇಖಕರು ಡ್ಯಾಶ್ ಪತ್ರ ಬರೆದರು. ಯಾರಿಗೆ ಬರೆದರು? ಗೃಹಸ್ಥರಿಗೆ, ಆ ಊರಿನ ಒಬ್ಬ ವ್ಯಕ್ತಿಗೆ, ಆ ಊರಿನ ಯುವಕರಿಗೆ, ಮಹಿಳಾ ಸಂಘಕ್ಕೆ, ಗೃಹಸ್ಥರಿಗೆ ಪತ್ರ ಬರೆದರು. ಲೇಖಕರು ಡ್ಯಾಶ್ ಊರಿಗೆ ವರ್ಗವಾಗಿ ಹೋದರು. ಮಂಗಳೂರಿಗೆ, ಬೆಂಗಳೂರಿಗೆ, ಮೈಸೂರಿಗೆ, ಧಾರವಾಡಕ್ಕೆ. ಲೇಖಕರು ಕೊನೆಗೆ ಯಾವ ಊರಿಗೆ ಟ್ರಾನ್ಸ್ಫರ್ ಆಗಿ ಹೋದ್ರು? ವರ್ಗವಾಗಿ ಹೋದ್ರು ಬೆಂಗಳೂರು. ಇನ್ನ ಈ ಪಾಠದ ಆಧಾರದ ಮೇಲೆ ಕೆಲವೊಂದು ಸರಿ ತಪ್ಪು ವಾಕ್ಯಗಳು ಇದಾವೆ, ಅವುಗಳನ್ನ ಗುರುತಿಸೋಣ. ಜಾತ್ರೆ ನೆರೆದರೆ ಮೈಲಿ ರೋಗ ಹರಡುತ್ತದೆ. ಸರಿ. ಮೈಲಿ ರೋಗ ಬಂತೆಂದರೆ ಸಾವು ಕಟ್ಟಿಟ್ಟದ್ದು. ವಾಕ್ಯ ಸರಿನೋ ತಪ್ಪೋ ಮಕ್ಕಳ? ಇದು ಸರಿನೋ ತಪ್ಪೋ? ಸರಿ. ಜಾತ್ರೆ ನೆರೆದರೆ ದೇವಸ್ಥಾನಕ್ಕೆ ವರಮಾನ ಕಡಿಮೆಯಾಗುತ್ತದೆ. ಮಹಿಳಾ ಸಂಘಕ್ಕೆ ಲೇಖಕರು ಒಂದು ಪತ್ರ ಬರೆದರು. ತಪ್ಪು. ಮಹಿಳಾ ಸಂಘಕ್ಕೆ ಪತ್ರ ಬರೀಲಿಲ್ಲ ಅವರು. ಯಾರಿಗೆ ಬರೆದ್ರು? ಗೃಹಸ್ಥರಿಗೆ. ಲೇಖಕರು ಮೈಸೂರಿಗೆ ವರ್ಗವಾಗಿ ಹೋದರು. ಸರಿನಾ ಇದು? ಎಲ್ಲಿ ವರ್ಗವಾಗಿ ಹೋದರು ಅವರು? ಹೌದು, ಬೆಂಗಳೂರಿಗೆ. ಹಾಗಾಗಿ ಈ ವಾಕ್ಯ ತಪ್ಪು. ಜಾತ್ರೆಯಿಂದ ದೇವಾಲಯಕ್ಕೆ ಪ್ರತಿ ವರ್ಷವೂ ವರಮಾನ ಇದೆ. ಜನರ ಅವರ ಗೋಳಾಟ ನೋಡಿಯೇ ಸ್ವಾಮಿಗಳು ಅಣ್ಣಾಗಬೇಕು. ದೇವಾಲಯದಲ್ಲಿ ಹಿಂದೊಮ್ಮೆ ತುಲಾಭಾರ ನಡೆದಿತ್ತು. ಆ ಗೃಹಸ್ಥರು ಸಜ್ಜನರು. ಪಠ್ಯಕ್ಕೆ ಆಧಾರದಲ್ಲಿ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೋಡೋಣ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಜಾತ್ರೆ ಸೇರುವುದು ಬೇಡ ಎಂದು ಏಕೆ ಹೇಳಿದರು? ಆರೋಗ್ಯ ಇಲಾಖೆ ಅಧಿಕಾರಿಗಳು ಏನ್ ಹೇಳಿದ್ರು?
ಜಾತ್ರೆ ಸೇರುವುದು ಬೇಡ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು? ಅವ್ರ ಉತ್ತರ ನೋಡೋಣ. ಹೊಸ ಊರಿನ ಜನರಿಗೆ ರೋಗ ಹರಡುತ್ತದೆ ಎಂಬ ಕಾರಣಕ್ಕಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಜಾತ್ರೆ ಸೇರುವುದು ಬೇಡ ಎಂದು ಹೇಳಿದರು. ಅಂದ್ರೆ ಜಾತ್ರೆ ಸೇರುವುದು ಬೇಡ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಆ ಹೊಸ ಊರಿನಲ್ಲಿ ರೋಗ ಹರಡುತ್ತದೆ ಅನ್ನುವಂತ ಒಂದು ಕಾರಣಕ್ಕಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಜಾತ್ರೆ ಸೇರುವುದು ಬೇಡ ಅಂತ ಹೇಳಿ ತೀರ್ಮಾನ ಮಾಡಿದರು. ದೊಡ್ಡಮ್ಮ ರೋಗ ಎಂಬುದಕ್ಕೆ ಮಲೆನಾಡಿನಲ್ಲಿ ಏನೆಂದು ಕರೆಯುತ್ತಾರೆ? ಇದರ ಉತ್ತರ ನಿಮಗೆ ಗೊತ್ತಿದೆ ಮಕ್ಕಳೇ, ಹೇಳ್ಬಹುದು. ಏನಂತ ಕರೀತಾರೆ? ದೊಡ್ಡಮ್ಮ ರೋಗ ಎಂಬುದಕ್ಕೆ ಮಲೆನಾಡಿನಲ್ಲಿ ಮೈಲಿ ಎಂದು ಕರೆಯುತ್ತಾರೆ. ಹೌದಲ್ಲ? ದೊಡ್ಡಮ್ಮ ರೋಗ ಅಂತೇಳಿ ಬಯಲು ಸೀಮೆಯಲ್ಲಿ ಕರೆದ್ರೆ ಮಲೆನಾಡಿನಲ್ಲಿ ಮೈಲಿ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ ನೋಡುವ. ಜಾತ್ರೆ ನೆರೆಯದಿದ್ದರೆ ಏನಾಗುತ್ತದೆ? ಜಾತ್ರೆ ನೆರೆಯದಿದ್ರೆ ಏನಾಗುತ್ತೆ? ಇದ್ರ ಉತ್ತರ ಗೊತ್ತಲ್ವಾ ಮಕ್ಕಳೇ ತಮಗೆ? ಜಾತ್ರೆ ನೆರೆಯದಿದ್ದರೆ ದೇವರಿಗೆ ವರಮಾನ ಇಲ್ಲದಾಗುತ್ತದೆ. ಅಂದ್ರೆ ಜಾತ್ರೆ ಸೇರದೇ ಇದ್ರೆ ದೇವರಿಗೆ ಕಾಸಿಗೆ ಹಣ ಇಲ್ಲವಾಗುತ್ತೆ. ದೇವರಿಗೆ ಅಂದ್ರೆ ಖರ್ಚಿಗೆ ವರಮಾನ, ಖರ್ಚಿಗೆ ಹಣ ಇಲ್ಲವಾಗುತ್ತದೆ. ಲೇಖಕರಿಗೆ ಪತ್ರ ಬರೆದವರು ಯಾರು? ಹೇಳಬಲ್ರ ಮಕ್ಕಳೇ? ಲೇಖಕರಿಗೆ ಪತ್ರ ಬರೆದವರು ಶ್ರೀ ಹೊಸಕೊಪ್ಪ ಕೃಷ್ಣರಾಯರು. ಊರಿನ ಜನರಿಗೆ ಲೇಖಕರ ಬಗ್ಗೆ ಅಸಮಾಧಾನವೇಕೆ? ಜಾತ್ರೆ ನಡೆಗೊಡಲಿಲ್ಲ, ದೇವರಿಗೆ ವರಮಾನ ಇಲ್ಲದಂತೆ ಮಾಡಿದರು ಎಂಬ ಕಾರಣಕ್ಕಾಗಿ ಊರ ಜನರಿಗೆ ಲೇಖಕರ ಬಗ್ಗೆ ಅಸಮಾಧಾನ. ಯಾಕೆ ಅಸಮಾಧಾನ ಇತ್ತು? ವರಮಾನ ಅಂದ್ರೆ ಜಾತ್ರೆಯನ್ನ ನಿರಾಕರಣೆ ಮಾಡಿದ್ರು, ಜಾತ್ರೆ ನಡೆಸೋದು ಬೇಡ ಅಂತ ಹೇಳಿದ್ರು. ಅದಕ್ಕಾಗಿ ವರಮಾನ ಇಲ್ಲದಂತೆ ಆಯಿತು ಅನ್ನುವಂತ ಒಂದು ಕಾರಣಕ್ಕಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇನ್ ಮುಂದಿನ ಪ್ರಶ್ನೆ, ಮಠದ ಸ್ವಾಮಿಗಳ ಪರವಾಗಿ ಸರ್ಕಾರಕ್ಕೆ ಪತ್ರ ಬರೆದವರು ಯಾರು? ಹೇಳ್ತೀರಾ ಪ್ರಶ್ನೆಗೆ ಉತ್ತರ? ಹೇಳ್ರಿ ನೋಡೋಣ. ಮಠದ ಸ್ವಾಮಿಗಳ ಪರವಾಗಿ ಸರ್ಕಾರಕ್ಕೆ ಪತ್ರ ಬರೆದವರು ಮಠದ ಹತ್ತಿರದ ಗ್ರಾಮದ ಜನರು. ಯಾರು ಬರೆದ್ರು? ಮಠದ ಹತ್ತಿರದ ಗ್ರಾಮದ ಜನರು ಸರ್ಕಾರಕ್ಕೆ ಪತ್ರ ಬರೆದರು. ನೋಡ್ರಿ, ಮಠದ ಹತ್ತಿರದ ಗ್ರಾಮದ ಜನರು ಸರ್ಕಾರಕ್ಕೆ ಪತ್ರ ಬರೆದರು. ಗ್ರಾಮದ ಜನರಿಗೆ ಲೇಖಕರು ನೀಡಿದ ಸಲಹೆ ಏನು? ಏನಂತ ಸಲಹೆ ಕೊಟ್ರು? ಇಲ್ಲಿ ಈ ಬಾರಿ 100 ಗಿಡ ನೆಟ್ಟು ಬೆಳೆಸಿ. ಏನಂತಂದ್ರು? 100 ಗಿಡ ನೆಟ್ಟು ಬೆಳೆಸಿ ಅಂತ ಹೇಳಿದ್ರು. 2-3 ವರ್ಷ ಬೆಳೆಯಲಿ, ಆ ಗಿಡಗಳು ಬೆಳೆಯಲಿ, ಆಮೇಲೆ ಜಾತ್ರೆ ಬಗ್ಗೆ ಮಾತನಾಡಿ ಎಂದು ಗ್ರಾಮದ ಜನರಿಗೆ ಲೇಖಕರು ಸಲಹೆ ನೀಡಿದರು. ಗ್ರಾಮದ ಜನರಿಗೆ ಏನಂತ ಸಲಹೆ ಮಾಡಿದ್ರು ಅವರು? 100 ಗಿಡ ನೆಟ್ಟು ಬೆಳೆಸಿ, 2-3 ವರ್ಷ ಗಿಡಗಳೆಲ್ಲ ಬೆಳಿಲಿ, ಆಮೇಲೆ ನಾವು ವಿಚಾರ ಮಾಡೋಣ ಅಂತ ಹೇಳಿದ್ರು. ಮುಂದಿನ ಪ್ರಶ್ನೆ ನೋಡೋಣ. ಇನ್ನ ಕಡೂರಿನ ಲೇಖಕರೊಂದಿಗೆ ಮಾತನಾಡುವಂತೆ ಯಾರಿಗೆ ಹೇಳಿದರು? ಕಡೂರಿನ ಜನರು ಲೇಖಕರೊಂದಿಗೆ ಮಾತನಾಡುವಂತೆ ಯಾರಿಗೆ ಹೇಳಿದ್ರು? ಲೇಖಕರ ಮಿತ್ರರಾದ ಸಾಹಿತ್ಯ ಸೇವಕರೊಬ್ಬರಿಗೆ. ಯಾರಿಗೆ ಹೇಳಿದ್ರು? ಕಡೂರಿನ ಜನರು ಲೇಖಕರ ಮಿತ್ರರಾದ ಸಾಹಿತ್ಯ ಸೇವಕರೊಬ್ಬರಿಗೆ ಮಾತನಾಡುವಂತೆ ಹೇಳಿದರು. ಕಡೂರಿನ ಜನರು ಯಾರಿಗೆ ಹೇಳಿದ್ರು? ಲೇಖಕರ ಮಿತ್ರರು ಒಬ್ಬರು ಸಾಹಿತ್ಯ ಸೇವಕರಿದ್ರು, ಅವರಿಗೆ ಹೇಳಿದರು. ಮುಂದಿನ ಪ್ರಶ್ನೆ ನೋಡೋಣ. ಲೇಖಕರು ಆ ಪ್ರದೇಶದಲ್ಲಿ ಜಾತ್ರೆ ನೆರೆಯುವುದು ಬೇಡ ಎಂದು ಏಕೆ ಹೇಳಿದರು? ಜಾತ್ರೆ ಸೇರೋದು, ನೆರೆ ಅಂದ್ರೆ ಸೇರೋದು, ಯಾಕೆ ಹೇಳಿದ್ರು ನಿಮ್ಗೆ ಗೊತ್ತೇ ಇದೆಯಲ್ಲ ಮಕ್ಕಳೇ? ಹೇಳ್ಬೋದಲ್ಲ ಉತ್ತರ? ನೀವು ನೋಡೋಣ, ಉತ್ತರ ಹೇಳ್ತೀರಾ? ಆ ಪ್ರದೇಶದ 1 ಮೈಲಿ ಸುತ್ತ ನೆರಳು ನೀರಿಲ್ಲದೆ ಇರುವುದರಿಂದ
ಆ ಪ್ರದೇಶದಲ್ಲಿ ಜಾತ್ರೆ ನೆರೆಯುವುದು ಬೇಡ ಎಂದು ಲೇಖಕರು ಹೇಳಿದರು. ಮಠದ ಸುತ್ತಮುತ್ತ ಯಾವುದೇ ಗಿಡಗಳಿರ್ಲಿಲ್ಲ, ನೀರಿರ್ಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಲೇಖಕರು ಆ ಪ್ರದೇಶದಲ್ಲಿ ಜಾತ್ರೆ ನಡೆಯುವುದು ಬೇಡ ಅಂತ ಹೇಳಿ ಹೇಳಿದ್ರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಲೇಖಕರು ಗೃಹಸ್ಥರನ್ನು ಎಲ್ಲಿಗೆ ಬರುವಂತೆ ತಿಳಿಸಿ ಪತ್ರ ಬರೆದರು. ಮಕ್ಕಳು ಇದಕ್ಕೆ ಪ್ರಯತ್ನಿಸಿ ಉತ್ತರ ಹೇಳ್ತೀರಾ? ಹೇಳ್ಬಹುದಲ್ವಾ? ಲೇಖಕರು ಗೃಹಸ್ಥರನ್ನ ಕೊಪ್ಪಕ್ಕೆ ಬರುವಂತೆ ತಿಳಿಸಿ ಪತ್ರ ಬರೆದರು. ಕೊಪ್ಪಕ್ಕೆ ನಾನು ಅಲ್ಲಿ ಬರ್ತೀನಿ, ನೀವು ಬನ್ನಿ ಅಂತ ಹೇಳಿ ಅವರಿಗೆ ಪತ್ರ ಬರೆದಿದ್ರು. ಯಾವ ವಿಷಯ ಕುರಿತು ಮಾತನಾಡಬೇಕಾಗಿತ್ತು? ಜಾತ್ರೆಯ ವಿಷಯವನ್ನ ಕುರಿತು ಮಾತನಾಡಬೇಕಾಗಿತ್ತು. ಲೇಖಕರು ಗೃಹಸ್ಥರಿಗೆ ಪತ್ರ ಬರೆಯಲು ಕಾರಣವೇನು? ಯಾಕೆ ಪತ್ರ ಬರೆದ್ರು ನೋಡಿ. ಹಿಂದೊಮ್ಮೆ ದೇವಾಲಯದಲ್ಲಿ ತುಲಾಭಾರ ನಡೆದಿತ್ತು. ಆ ಸಂದರ್ಭದಲ್ಲಿ ಸಂಗ್ರಹವಾದ ಹಣ ಗೃಹಸ್ಥರ ಬಳಿಯೇ ಇದ್ದುದರಿಂದ ಆ ವಿಚಾರ ಪ್ರಸ್ತಾಪಿಸಲು ಲೇಖಕರು ಗೃಹಸ್ಥರಿಗೆ ಪತ್ರ ಬರೆದರು. ಯಾವ ಕಾರಣಕ್ಕಾಗಿ ಬರೆದಿತ್ತು ಪತ್ರ? ತುಲಾಭಾರ ನಡೆದಿತ್ತು ಹಿಂದೊಮ್ಮೆ. ಆ ಸಂದರ್ಭದಲ್ಲಿ ಸಂಗ್ರಹವಾದ ಹಣ ಒಂದಿಷ್ಟು ಉಳ್ಕೊಂಡಿತ್ತು. ಆ ವಿಚಾರವನ್ನ ಮಾತನಾಡುವ ಸಲುವಾಗಿ ಲೇಖಕರು ಗೃಹಸ್ಥರಿಗೆ ಪತ್ರ ಬರೆದಿದ್ದರು. ಗೃಹಸ್ಥ ಪದಕ್ಕೆ ಸಮಾನ ಪದ ಅಥವಾ ಸಮಾನ ಅರ್ಥ ನೀಡುವ ಪದಗಳು ಯಾವುವು? ಗೃಹಸ್ಥ ಎಂಬ ಪದಕ್ಕೆ ಸಮಾನಾರ್ಥಕ ಪದಗಳು ದೊಡ್ಡ ಮನುಷ್ಯ, ಯಜಮಾನ, ಊರಿನ ಹಿರಿಯ, ಪಟೇಲ, ಗೌಡ, ಮುಖಂಡ ಇತ್ಯಾದಿಯಾಗಿ ಕರೀತಾರೆ. ಗೃಹಸ್ಥ ಅನ್ನೋ ಪದಗಳಿಗೆ ದೊಡ್ಡ ಮನುಷ್ಯ, ಯಜಮಾನ, ಮನೆ ಯಜಮಾನರಿಗೂ ಗೃಹಸ್ಥ ಅಂತಂತಾರೆ. ಊರಿನ ಹಿರಿಯರು ಇರ್ಬೋದು, ಪಟೇಲ್ರು ಇರ್ಬೋದು, ಗೌಡ್ರು ಇರ್ಬೋದು. ಗ್ರಾಮದ ಜನರ ನಿರೀಕ್ಷೆ ಏನಾಗಿತ್ತು? ದೊಡ್ಡ ಮನುಷ್ಯರು ಬರುವುದಿಲ್ಲ. ಗ್ರಾಮದ ಜನರ ನಿರೀಕ್ಷೆ ದೊಡ್ಡ ಮನುಷ್ಯರು ಬರುವುದಿಲ್ಲ, ಏನಾದರೂ ನೆಪ ಹೇಳಿ ತಪ್ಪಿಸಿಕೊಳ್ಳುತ್ತಾರೆ ಎಂಬುದಾಗಿತ್ತು. ಆದ್ರೂ ಇವ್ರು ಬಂದ್ರು. ಆ ನಿರೀಕ್ಷೆ ಸುಳ್ಳಾಗಿತ್ತು. ಲೇಖಕರು ಯಾವ ಹುದ್ದೆಯಲ್ಲಿದ್ದರು? ಲೇಖಕರು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹುದ್ದೆಯಲ್ಲಿ ಇದ್ದರು. ಲೇಖಕರ ಬಳಿ ಗೃಹಸ್ಥರು ಹೇಗೆ ನಡೆದುಕೊಂಡರು? ಆ ಗೃಹಸ್ಥರು ಯಾವ ರೀತಿ ನಡೆದುಕೊಂಡ್ರು? ಹೇಳ್ತೀರಾ ಪ್ರಶ್ನೆಗೆ ಉತ್ತರ? ಹೇಳ್ರಿ ನೋಡೋಣ. ಲೇಖಕರ ಬಳಿ ಗೃಹಸ್ಥರು ಬಹಳ ಮರ್ಯಾದೆ ಹಾಗೂ ಸೌಜನ್ಯತೆಯಿಂದ ನಡೆದುಕೊಂಡರು. ಲೇಖಕರು ಯಾವ ಊರಿಗೆ ವರ್ಗವಾದರು? ಯಾವ ಊರಿಗೆ ಹೇಳ್ತಿರಲ್ಲ, ಗೊತ್ತಿದೆ ಮಕ್ಕಳೇ ತಮಗೆ? ಲೇಖಕರು ಬೆಂಗಳೂರಿಗೆ ವರ್ಗವಾದರು. ಮಕ್ಕಳೇ, ನಾವು ಪೂರ್ತಿ ಪಾಠವನ್ನ ನೋಡಿದೀವಿ. ಯಾವುದು? ಪ್ರಜಾಕ್ಷೇಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಂತ ಪಾಠವನ್ನ. ಈ ಪಾಠದಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದ್ರೆ, ಪಾಠದಿಂದ ಏನೇನು ಅರ್ಥ ಆಯ್ತು ನಮಗೆ? ಒಂದೊಂದೇ ವಿಷಯವನ್ನ ಮತ್ತೊಮ್ಮೆ ನೋಡ್ತಾ ಹೋಗೋಣ. 10 ಜನರ ಕ್ಷೇಮಕ್ಕಾಗಿ ಲೇಖಕರು ಒಬ್ಬಿಬ್ಬರಿಗೆ ಇಷ್ಟವಿಲ್ಲದ ರೀತಿ ನಡೆದುಕೊಂಡರು. ಏಕೆಂದರೆ ವ್ಯಕ್ತಿಗಿಂತ ಸಮಷ್ಟಿಯ ಕ್ಷೇಮವೇ ಮುಖ್ಯ. ಅಂದ್ರೆ ಲೇಖಕರಿಗೆ ಏನ್ ಅನ್ಸ್ತಲ್ಲಿ? ಆ ಒಬ್ಬಿಬ್ರು ಇಷ್ಟದ ರೀತಿ ನಡೆದುಕೊಂಡ್ರೆ ಬಹಳಷ್ಟು ಜನ, ಸಮಷ್ಟಿ ಅಂದ್ರೆ ಸಮೂಹ, ಆ ಸಮೂಹದವರಿಗೆ ನಾವು ಮೋಸ ಮಾಡಿದಂತೆ ಆಗುತ್ತೆ. ಅವರ ಕ್ಷೇಮವೇ ಮುಖ್ಯ. ಅಂದ್ರೆ ಗುಂಪಿನಲ್ಲಿ ಬಹಳಷ್ಟು ಜನ ಸೇರ್ತಾರೆ ಜಾತ್ರೆ ಅಂದ ತಕ್ಷಣ. ಆ ಜನರ ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಲೇಖಕರು ಜಾತ್ರೆಗೆ ಒಪ್ಪಲಿಲ್ಲ. ಅಂದ್ರೆ ಯಾರೋ ಕೆಲವೊಂದು ಜನರ ಸಲುವಾಗಿ ಒಪ್ಕೊಂಡಿದ್ರೆ ಅಲ್ಲಿ ಅನಾಹುತ ಆಗ್ಬಹುದಿತ್ತು. ಅದನ್ನ ಲೇಖಕರು ತಪ್ಪಿಸಿದ್ರು. ಅಂದ್ರೆ ಇಲ್ಲಿ ವ್ಯಕ್ತಿಗಿಂತ ಸಮೂಹ, ಸಮಷ್ಟಿ ಅಂದ್ರೆ ಸಮೂಹ, ಗುಂಪು, ಅದು ಮುಖ್ಯ ಅಂತೇಳಿ ಲೇಖಕರು ತಿಳ್ಕೊಂಡಿದ್ರು. ಮೈಲಿ ಅಥವಾ ದೊಡ್ಡಮ್ಮ ಎಂಬ ರೋಗಗಳ ದುಷ್ಪರಿಣಾಮಗಳ ಬಗ್ಗೆ ತಿಳಿದುಕೊಂಡೆವು. ನೋಡ್ರಿ, ಈ ಪಾಠದಿಂದ ನಾವು ಮೈಲಿ ಅಥವಾ ದೊಡ್ಡಮ್ಮ ಅನ್ನುವಂತ ರೋಗ ಯಾವ ರೀತಿ ಭೀಕರ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಳ್ಕೊಂಡಿವಿ. ಮುಂದಿನ ಜಾತ್ರೆ ಸೇರುವುದರಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಅರಿತೆವು. ಅಂದ್ರೆ ಹಲವಾರು ರೋಗ ರುಜಿನಗಳು ಬರಬಹುದು. ಜಾತ್ರೆಯಲ್ಲಿ ಹಲವಾರು ಜನ ಸೇರ್ತಾರೆ, ಅಲ್ಲಿ ನೈರ್ಮಲ್ಯದ ಕೊರತೆ ಇರುತ್ತೆ, ಸರಿಯಾಗಿ ಸ್ವಚ್ಛ ರೀತಿಯಿಂದ ಜನರು ನಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ಅಲ್ಲಿ ಏನಾಗುತ್ತೆ? ರೋಗ ಬರಬಹುದು. ಅನುಕೂಲ ಇರುವ ಪ್ರದೇಶಗಳಲ್ಲಿ ಜಾತ್ರೆ ನಡೆಸಬೇಕು ಎಂಬುದನ್ನು ತಿಳಿದೆವು. ಅಂದ್ರೆ ಸಾಕಷ್ಟು ನೀರಿರ್ಬೇಕು, ಆಮೇಲೆ ನೆರಳಿರ್ಬೇಕು, ಜಾಗ ದೊಡ್ಡದಿರ್ಬೇಕು,
ಇಷ್ಟೆಲ್ಲ ಇದ್ದಾಗ ಮಾತ್ರ ಜಾತ್ರೆಯನ್ನ ನಡೆಸಬೇಕು. ಇಲ್ದಿದ್ರೆ ಇಕ್ಕಟ್ಟಿನ ಒಂದು ಪ್ರದೇಶದಲ್ಲಿ ಸರಿಯಾಗಿ ನೀರಿರೋದಿಲ್ಲ, ಸರಿಯಾಗಿ ಇಳ್ಕೊಳ್ಳಿಕ್ಕೆ ಅಥವಾ ವ್ಯವಸ್ಥೆ ಸರಿಯಾಗಿ ಇರೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಅಂತ ಪ್ರದೇಶಗಳಲ್ಲಿ ನಾವು ಜಾತ್ರೆ ನಡೆಸಬಾರದು. ಜಾತ್ರೆ ಎಲ್ಲಿ ನಡೆಸಬೇಕು? ಎಲ್ಲ ಅನುಕೂಲ ಇರುವ ಪ್ರದೇಶಗಳಲ್ಲಿ. ಅಂದ್ರೆ ದನ ಕರುಗಳಿಗೆ ಹುಲ್ಲಿನ ವ್ಯವಸ್ಥೆ ಇರಬೇಕು, ಜನರಿಗೆ ನೆರಳಿನ ವ್ಯವಸ್ಥೆ ಇರಬೇಕು, ಆಹಾರ ಸುಲಭದಲ್ಲಿ ಸಿಗುವಂತಿರ್ಬೇಕು, ಮುಖ್ಯವಾಗಿ ಮೂಲಭೂತ ಸೌಕರ್ಯ ನೀರು ಸಿಗುವಂತಿರ್ಬೇಕು. ಇವೆಲ್ಲ ಸಿಗುವಂತ ಪ್ರದೇಶಗಳಲ್ಲಿ ಮಾತ್ರ ಜಾತ್ರೆ ನಡೆಸಬೇಕು. ಮೂಲ ಸೌಕರ್ಯಗಳು ಅಗತ್ಯವಾಗಿ ಇರಬೇಕು ಎಂಬುದನ್ನು ತಿಳಿದೆವು. ಜಾತ್ರೆ ನಡೆಯುವ ಸ್ಥಳಗಳಲ್ಲಿ ಮೂಲ ಸೌಕರ್ಯ ಅಗತ್ಯವಾಗಿ ಬೇಕು. ಇನ್ನು ಈ ಪಾಠದಲ್ಲಿ ಬಂದಿರುವ ಕೆಲವೊಂದು ಕಠಿಣ ಪದಗಳ ಅರ್ಥವನ್ನ ನೋಡೋಣ. ಒಂದೊಂದನ್ನೇ ನೋಡ್ತಾ ಹೋಗೋಣ. ಕ್ಷೇಮ, ಒಳಿತು. ಕ್ಷೇಮ ಅಂದ್ರೆ ಒಳಿತು. ನೆರೆ, ಜಾತ್ರೆ ನೆರೆದಿತ್ತು. ಸೇರು, ವಾಡಿಕೆ, ರೂಢಿ. ಆ ಊರಿನಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುವುದು ವಾಡಿಕೆ. ವಾಡಿಕೆ ಅಂದ್ರೆ ವಾಕ್ಯದಲ್ಲಿ ಪ್ರಯೋಗ ಮಾಡಿದಾಗ ಏನಾಗುತ್ತೆ? ಕಡೂರಿನಲ್ಲಿ ಪ್ರತಿ ವರ್ಷ ಜಾತ್ರೆ ಸೇರುವುದು ಒಂದು ವಾಡಿಕೆ ಇದೆ, ಅಂದ್ರೆ ರೂಢಿ ಇದೆ. ಸೀಮೆ ಅಥವಾ ಪ್ರದೇಶ. ವರಮಾನ, ಆದಾಯ. ಜಾತ್ರೆ ನಡೆಯದಿದ್ದರೆ ದೇವಾಲಯಕ್ಕೆ ವರಮಾನ ಕಡಿಮೆಯಾಗುತ್ತದೆ. ಮೊದಲ ವರಮಾನ, ಆದಾಯ. ಸಬ್ ಡಿವಿಷನ್ ಅಂದ್ರೆ ಉಪ ವಿಭಾಗ. ವ್ಯಾಧಿ, ಕಾಯಿಲೆ. ಇದನ್ನು ವಾಕ್ಯದಲ್ಲಿ ಪ್ರಯೋಗ ಮಾಡೋಣ. ಕಾಯಿಲೆ, ಜಾತ್ರೆ ನಡೆದರೆ ಆ ಕಾಯಿಲೆ ಯಾವುದು? ಮೈಲಿ ಅಥವಾ ದೊಡ್ಡಮ್ಮ ರೋಗ ಕಾಯಿಲೆ ಹರಡಬಹುದು. ಪುನರಾಲೋಚನೆ, ಮತ್ತೊಮ್ಮೆ ಯೋಚಿಸುವುದು, ಮತ್ತೊಮ್ಮೆ ಆಲೋಚನೆ ಮಾಡುವುದು. ಬೋರೆ, ತಿಟ್ಟು, ದಿಣ್ಣೆ ಅಂತ ಹೇಳಿದೆ. ಸಜ್ಜನ, ಉತ್ತಮರು, ಒಳ್ಳೆಯವರು. 1 ಮೈಲಿ 1.5 ಕಿಲೋಮೀಟರ್ ದೂರ. ತರುಣ, ಯುವಕ. ಬೇಡಿ ಅಂದ್ರೆ ಕೇಳಿ ತಿಳ್ಕೊಳ್ಳೋದು, ಬೇಡಿಕೊಳ್ಳೋದು. ಸಾಹಿತ್ಯ ಸೇವಕ, ಸಾಹಿತಿ. ಶ್ರದ್ಧೆ, ಆಸಕ್ತಿ. ಉತ್ಸವ, ಮೆರವಣಿಗೆ ಅಥವಾ ಜಾತ್ರೆ. ಅತಂತ್ರ, ಅಸ್ಥಿರತೆ. ವ್ಯರ್ಥ, ನಿಷ್ಪ್ರಯೋಜನ. ನೆಪ, ಕಾರಣ. ವೆಚ್ಚ, ಖರ್ಚು. ತಡ, ನಿಧಾನ. ನಿರಕು, ತೀರ್ಮಾನ. ನಿರಕು ಅಂದ್ರೆ ತೀರ್ಮಾನ, ಒಪ್ಪಂದ ಅಂತ ಅರ್ಥ. ರುಜು, ರುಜು ಸಹಿ ಅಂದ್ರೆ ಪತ್ರ ಬರೆದೆಲ್ಲ ಕೊನೆಗೆ ಸಹಿ ಮಾಡ್ತಾರಲ್ಲ ಅದು ರುಜು. ಗೃಹಸ್ಥ, ದೊಡ್ಡ ಮನುಷ್ಯ, ಯಜಮಾನ. ಸಂಪನ್ನರು, ಸಿರಿವಂತ, ಶ್ರೀಮಂತ, ಧನಿಕ. ಅರ್ಥ, ಹಣಕಾಸು, ಹಣಕಾಸು ಸಚಿವರು ಅಂತ ಅಂತೀವಿ ನಾವು. ಅರ್ಥವ್ಯವಸ್ಥೆ ಅಂತೀವಿ. ಭಾರತದ ಅರ್ಥವ್ಯವಸ್ಥೆ, ಭಾರತದ ಹಣಕಾಸಿನ ವ್ಯವಸ್ಥೆ. ಹೊಣೆ, ಜವಾಬ್ದಾರಿ. ಘಟ್ಟ ಅಂತ. ಮಕ್ಕಳೇ, ಇಲ್ಲಿಗೆ ಪಾಠ ಮುಗಿಯಿತು. ಅದಕ್ಕಾಗಿ ಈಗ ನಾವು ಪಾಠವನ್ನ ಮುಗಿಸೋಣ. ಎಲ್ರಿಗೂ ಧನ್ಯವಾದಗಳು.